ಎಲ್ಲರಿಗೂ ನಮಸ್ಕಾರ. ದಿಸ್ ಈಸ್ ಡಾಕ್ಟರ್ ನಿರಂಜನ್ ಬಾಬು ಎಚ್ ಎಸ್. ಐ ಆಮ್ ಡಿಸ್ಕಸಿಂಗ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇನ್ ದ್ಯಾಟ್ we have discussed so for various concepts of ಮ್ಯಾನೇಜ್ಮೆಂಟ್ ಬೈ ಕಮ್ಯುನಿಕೇಷನ್ ಚರ್ಚೆ ಮಾಡಿದ್ದೀವಿ, ಮ್ಯಾನೇಜ್ಮೆಂಟ್ ಬೈ ಸಿಸ್ಟಮ್ ಅಂದರೆ ಏನು ಚರ್ಚೆ ಮಾಡಿದ್ದೀವಿ, ಮ್ಯಾನೇಜ್ಮೆಂಟ್ ಬೈ ಪಾರ್ಟಿಸಿಪೇಷನ್ ಏನು ಚರ್ಚೆ ಮಾಡಿದ್ದೀವಿ. ಈ ಸೆಷನ್ನಲ್ಲಿ ಮ್ಯಾನೇಜ್ಮೆಂಟ್ ಬೈ ಮೋಟಿವೇಶನ್ ಅಂದರೆ ಏನು ಅಂತ ಚರ್ಚೆ ಮಾಡೋಣ. ಮ್ಯಾನೇಜ್ಮೆಂಟ್ ಬೈ ಮೋಟಿವೇಶನ್ ಅಂತಂದರೆ ಕನ್ನಡದಲ್ಲಿ ಪ್ರೇರೇಪಣೆ ಅಂತ. ಯಾರಿಗೆ ಪ್ರೇರಣೆ ನೀಡಬೇಕು, ಯಾರಿಗೆ ಮೋಟಿವೇಶನ್ ನೀಡಬೇಕು ಅಂದರೆ ಮ್ಯಾನೇಜರ್ ಆದಂಥವನು ತನ್ನ ವರ್ಕರ್ಸ್ಗೆ, ಸಬಾರ್ಡಿನೇಟ್ಸ್ಗೆ, ಜೂನಿಯರ್ಸ್ಗೆ, ಸ್ಕಿಲ್ಡ್ ವರ್ಕರ್ಸ್ಗೆ, ಅನ್ಸ್ಕಿಲ್ಡ್ ವರ್ಕರ್ಸ್ಗೆ, ತನ್ನ ಡಿಪಾರ್ಟ್ಮೆಂಟಲ್ಲಿ ದುಡಿಯುವಂಥ ಪ್ರತಿಯೊಬ್ಬರೂ, ತನ್ನ ಸಂಸ್ಥೆಯಲ್ಲಿ ದುಡಿಯೋ ಪ್ರತಿಯೊಬ್ಬರಿಗೂ ಕೂಡ ಅವನೇನು ಮಾಡಬೇಕು, ಮೋಟಿವೇಶನ್ ಕೊಡಬೇಕು. ಯಾವ ರೀತಿ ಮೋಟಿವೇಶನ್ನು? ಪಾಸಿಟಿವ್ ಮೋಟಿವೇಶನ್ ಕೊಡಬೇಕು. ಯಾಕೆ ಕೊಡಬೇಕು ಅಂದರೆ ಬಿಸ್ನೆಸ್ ನಾವು ಮಾಡೋ ಉದ್ದೇಶ ಏನು? ಸಕ್ಸಸ್ ಸಿಗಲಿ ಅಂತ. ಸಕ್ಸಸ್ ಅಂದರೆ ಅರ್ಥ ಏನು? ಲಾಭದಾಯಕವಾಗಿ ಮುನ್ನಡೀಲಿ ಅಂತೇಳ್ಬಿಟ್ಟು. ಸಂಸ್ಥೆಗೆ ಲಾಭ ಯಾವಾಗ ಬರುತ್ತೆ? ಸಂಸ್ಥೆಯ ವಸ್ತುಗಳು ಅಥವಾ ಸೇವೆಗಳು ಅಥವಾ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸು ಹೈ ಕ್ವಾಲಿಟಿ ಇದ್ದಾಗ. ಹೈ ಕ್ವಾಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? ಯಾರು ಪ್ರೊಡ್ಯೂಸ್ ಮಾಡ್ತಾರೆ? ವರ್ಕರ್ಸೇ ಮಾಡಬೇಕು. ವರ್ಕರ್ಸ್ ಯಾವಾಗ ಹೈ ಕ್ವಾಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಅವರ ಒಂದು ಮೋಟಿವೇಶನ್ ಲೆವೆಲ್ಲು ತುಂಬ ಜಾಸ್ತಿ ಇದ್ದಾಗ ಸಂಸ್ಥೆನಲ್ಲಿ ಅವರು 100% ಮನಸ್ಸಿಟ್ಟು ಕೆಲಸ ಮಾಡ್ತಾರೆ, ಸಂಸ್ಥೆ ಒಳ್ಳೆಯದಾಗಲಿ ಅಂತ ಕೆಲಸ ಮಾಡ್ತಾರೆ. ಯಾವಾಗ ನೆಗೆಟಿವ್ ಮೋಟಿವೇಶನ್ ಇರುತ್ತೆ ವರ್ಕರ್ಸ್ಗೆ ಮ್ಯಾನೇಜರಿಂದ, ನೆಗೆಟಿವ್ ಮೋಟಿವೇಶನ್ ಅಂದರೆ ಯಾವಾಗಲೂ ಕೆಟ್ಟದಾಗ ನಡೆಸ್ಕೊಳ್ಳೋದು, ಅವ್ರಿಗೆ ಮನುಷ್ಯರ ಥರ ನಡೆಸ್ಕೊಳ್ಳೋದೇ ಇರುವಂಥದ್ದು, ಕೀಳಾಗಿ ಕಾಣೋದು ವರ್ಕರ್ಸನ್ನು, ಅದು ಅವ್ರಿಗೆ ಕಿರಿಕಿರಿ ಉಂಟಾಗುವಂತೆ ಮಾಡೋದು, ಅನವಶ್ಯಕವಾದಂಥ ಕಠಿಣವಾದಂತಹ ನಿರ್ಬಂಧಗಳನ್ನು ವಿಧಿಸೋದು, ಇದನ್ನು ನೆಗೆಟಿವ್ ಮೋಟಿವೇಶನ್ ಅಂತ ಕರಿತೀವಿ. ಪಾಸಿಟಿವ್ ಮೋಟಿವೇಶನ್ ಅಂದ್ರೇನು? ಅವ್ರನ್ನ ವಿಶ್ವಾಸದಿಂದ ಕಾಣೋದು, ಮನುಷ್ಯರ ಥರ ಕಾಣುವಂಥದ್ದು, ಸಂಬಂಧಗಳಿಗೆ ಬೆಲೆ ಕೊಡುವಂಥದ್ದು, ಎಲ್ಲರನ್ನೂ ಗೌರವ ಕೊಡುವಂಥದ್ದು, ಅವರಲ್ಲಿ ಟ್ಯಾಲೆಂಟ್ ಇದ್ದರೆ ಅದನ್ನು ಸಂಸ್ಥೆಯ ಒಂದು ಏಳಿಗೆಗೆ ಬಳಸ್ಕೊಳ್ಳುವಂಥದ್ದು. ಸೊ ಯಾರಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಅವ್ರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಒಳ್ಳೆಯ ಐಡಿಯಾ ಕೊಟ್ಟು ಅವ್ರಿಗೆ ಗುರುತಿಸುವಂಥದ್ದು, ಇದೆಲ್ಲ ಪಾಸಿಟಿವ್ ಮೋಟಿವೇಶನ್ ಅಂತ ಕರಿತೀವಿ. ಸೊ ಒಳ್ಳೆ ಮ್ಯಾನೇಜರ್ ಆದಂಥವನು ಸಂಸ್ಥೆಗೆ ಯಶಸ್ಸು ಬೇಕು ಅನ್ನೋದಾದರೆ ಅವನು ಎಷ್ಟು ಮೋಟಿವೇಟ್ ದ ಎಂಪ್ಲಾಯೀಸ್ ಆ್ಯಂಡ್ ದೇರ್ ಬೈ ಎ ಮೋಟಿವೇಟೆಡ್ ಎಂಪ್ಲಾಯಿ. ಯಾವ ಒಂದು ಒಬ್ಬರು ಕೆಲಸಗಾರರಿಗೆ ಅತ್ಯಂತ ಹೆಚ್ಚಿನ ಪ್ರೇರಣೆ ಮ್ಯಾನೇಜರಿಂದ ಸಿಗುತ್ತೆ, ಆವಾಗ ಸಂಸ್ಥೆಗಾಗೋ ಲಾಭ ಏನು ಅಂತಂದರೆ ಆ ಪ್ರೇರೇಪಣೆಗೆ ಒಳಪಟ್ಟಂತಹ ಯಾರಿಗೆ ಮೋಟಿವೇಶನ್ ಸಿಕ್ಕಿದೆ ವರ್ಕರ್ಸು, ದೇ ರಿಕ್ವೈರ್ಸ್ ಲೆಸ್ ಸೂಪರ್ವಿಷನ್. ಅವ್ರನ್ನ ನಾವು ಕಾವಲು ಕಾಯೋ ಅಗತ್ಯ ಇಲ್ಲ, ಕೆಲಸ ಮಾಡ್ತಿದ್ದಾರಾ ಇಲ್ವೋ ಅಂತ. ಒಂದು ಸರಿ ಪ್ರೇರೇಪಣೆ ನೀಡಿಬಿಟ್ರೆ ಅವರು ಅಂದುಕೊಂಡಿದ್ದಕ್ಕಿಂತ ಮುಂಚಿತವಾಗಿ ಕೆಲಸನ ಮಾಡಿ ಮುಗಿಸ್ಬಿಡ್ತಾರೆ ಖುಷಿಯಾಗಿ. ದಟ್ ಈಸ್ ದ ಪವರ್ ಆಫ್ ಗಿವಿಂಗ್ ದ ಪಾಸಿಟಿವ್ ಮೋಟಿವೇಶನ್. ಸೊ ಹಾಗಾಗಿ ಪಾಸಿಟಿವ್ ಮೋಟಿವೇಶನ್ ಕೊಡೋದ್ರ ಮುಖಾಂತರ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಇಟ್ ಇಂಪ್ರೂವ್ಸ್ ದ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್. ಅವರ ಕಾರ್ಯಕ್ಷಮತೆ ಅನ್ನೋದೇನಿದೆ ವರ್ಕರ್ಸು ಅದು ಹೆಚ್ಚಾಗುತ್ತೆ. ಯಾವಾಗ ಮೋಟಿವೇಟ್ ಮಾಡಿದಾಗ, ಅವರು ತುಂಬ ಪ್ರೇರೇಪಣೆಗೆ ಒಳಪಟ್ಟಾಗ ವರ್ಕರ್ಸು ಅವರ ಎಫಿಷಿಯನ್ಸಿ ಲೆವೆಲ್ಲು, ಪರ್ಫಾರ್ಮೆನ್ಸ್ ಲೆವೆಲ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಇದರಿಂದಾಗಿ ಬಹಳ ಸುಲಭವಾಗಿ ಸಂಸ್ಥೆಯ ಘನ ಉದ್ದೇಶಗಳನ್ನು ನಾವು ಸುಲಭವಾಗಿ ನಾವೇನು ಮಾಡಬಹುದು, ಗುರಿಗಳನ್ನು ತಲುಪಬಹುದು ಅಥವಾ ಈ ಗುರಿಗಳ ಉದ್ದೇಶಗಳನ್ನು ಈಡೇರಿಸ್ಕೊಳ್ಬಹುದು ಅಂತ ಹೇಳ್ಬಿಟ್ಟು. ಮತ್ತು ವರ್ಕರ್ಸು ಅವರು ದೇ ವಿಲ್ ಸ್ಟಾರ್ಟ್ ಹೆಲ್ಪಿಂಗ್ ಎನಿ ಒನ್ ಇನ್ ದ ಆರ್ಗನೈಸೇಷನ್. ಯಾರು ತುಂಬ ಮೋಟಿವೇಟೆಡ್ ಆಗಿರ್ತಾರೆ, ಯಾರೋ ಒಬ್ಬರು ಸಮಸ್ಯೆಲಿದ್ದಾರೆ ಅಂದರೆ ವಾಲಂಟ್ರಾಗಿ ಇವರೇ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿಬಿಡ್ತಾರೆ. ಸಂಸ್ಥೆಗಳಲ್ಲಿ ಯಾವಾಗ ಸಮಸ್ಯೆಗಳೇ ಇರೋದಿಲ್ಲ, ಎಲ್ಲ ಸಮಸ್ಯೆಗಳು ಸಾಲ್ವ್ ಮಾಡೋಕ್ಕೂ ಮ್ಯಾನೇಜರ್ ಹತ್ರನೇ ಬರಬೇಕು ಅಂತಂದರೆ ಆ ಸಂಸ್ಥೆಗಳಲ್ಲಿ ಅತಿ ಹೆಚ್ಚು ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು. ಅದರ ಬದಲು ಯಾವ ಒಂದು ಸಂಸ್ಥೆಯಲ್ಲಿ ಮುಕ್ತವಾದ ವಾತಾವರಣ ಇದ್ದು ಮ್ಯಾನೇಜರು ಎಲ್ಲ ವರ್ಕರ್ಸು ವಿಶ್ವಾಸದಲ್ಲಿ ಕಾಣ್ತಾರೆ, ಆವಾಗ ಅಂತಹ ವರ್ಕರ್ಸು ಅವ್ರೇನು ಮಾಡ್ತಾರೆ, ಎಲ್ಲರೂ ಪರಸ್ಪರ ಸ್ನೇಹ ವಿಶ್ವಾಸದಿಂದ ಇದ್ದು ಯಾವುದೇ ಕೆಲಸ ವಹಿಸಿದ್ರೂ ತಕ್ಷಣ ಮಾಡಿಕೊಟ್ಬಿಡ್ತಾರೆ. ದಟ್ ಇಸ್ ಅ ಪವರ್ ಆಫ್ ಪಾಸಿಟಿವ್ ಎನರ್ಜಿ. ಎಂಥ ಗುರಿ ಕೊಡಿ ಅವರು 1 ನಿಮಿಷಕ್ಕೆ ಮಾಡಿ ಮುಗಿಸ್ತಾರೆ. ಇದೆಲ್ಲ ಸಾಧ್ಯ ಆಗಬೇಕು ಅಂತಂದರೆ ಒಳ್ಳೆ ಮೋಟಿವೇಶನ್ ಕೊಡಬೇಕು. ಮ್ಯಾನೇಜರ್ ಮೋಟಿವೇಶನ್ ಹೇಗೆ ಕೊಡ್ತಾನೆ? ನಾವು ಮೊದಲೇ ಹೇಳಿದ್ವಿ, ಮ್ಯಾನೇಜ್ಮೆಂಟ್ ಬೈ ಕಮ್ಯುನಿಕೇಷನಲ್ಲಿ ನೀವು ಸಂಸ್ಥೆಯಲ್ಲಿ ಉತ್ತಮವಾದಂತಹ ಕಮ್ಯುನಿಕೇಷನ್ ಸಿಸ್ಟಮ್ನ, ನೆಟ್ವರ್ಕನ್ನು ಎಸ್ಟಾಬ್ಲಿಷ್ ಮಾಡೋದ್ರ ಮುಖಾಂತರ 2 ವೇ ಕಮ್ಯುನಿಕೇಷನ್ ಅಂದರೆ ಬರೀ ಮ್ಯಾನೇಜರ್ ಮಾತ್ರ ವರ್ಕರ್ಸ್ಗೆ ಹೇಳೋದಲ್ಲ, ವರ್ಕರ್ಸ್ಗೂ ಏನಾದ್ರು ಸಮಸ್ಯೆ ಇದ್ದರೆ ಮ್ಯಾನೇಜರ್ಗೆ ಹೇಳಬೇಕು. ಅಂಥ ಒಂದು ಮುಕ್ತವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಾಗ ನ್ಯಾಚುರಲಾಗಿ
ವರ್ಕರ್ಸು ಕೆಲಸವನ್ನು ಮಾಡ್ತಾರೆ ಮತ್ತು ಅವರು ಹೆಚ್ಚು ಹೆಚ್ಚು ಪ್ರೊಡಕ್ಟಿವಿಟಿ ಲೆವೆಲ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಎಫಿಷಿಯನ್ಸಿ ಲೆವೆಲ್ ಜಾಸ್ತಿ ಆಗುತ್ತೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದೆಲ್ಲದರಿಂದ ಸಂಸ್ಥೆಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಮ್ಯಾನೇಜ್ಮೆಂಟ್ ಬೈ ಮೋಟಿವೇಶನ್.